ಜೈ ಶ್ರೀರಾಮ್ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನನಗೆ ಒಂದು ಸ್ವಲ್ಪ ಹೊತ್ತು ಕಂಡಂಗೆ ಬೇಜಾರಾಗ್ಯದ್ರಿ. ಬೆಳಗ್ಗೆ ಟೈಮ್ ನೋಡಿ ಎಷ್ಟು ಗಂಟೆಗೆ ಅಂದ್ರೆ 6:13 ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ಕಂಡಬಿಟ್ಟು ಬೇಜಾರಲ್ಲತ್ತದ, ಆದರೆ ಏನು ಮಾಡೋಕ್ಕಲ್ಲ, ವೀಡಿಯೋ ಮಾಡ್ಬೇಕಂತ ಮನ್ಸೂ ಇಲ್ಲರಿ. ಹಂಗಾಗಿ ಬಿಟ್ಟಾರ ವೀಡಿಯೋ ಮಾಡ್ಬೇಕಂತ ಮನಸ್ಸಿಲ್ಲ. ಆದರೆ ಏನೇ ಒಂದು ಕಷ್ಟ ಇರಲಿ ಸುಖ ಇರಲಿ, ಒಂದು ಯಾವುದೇ ಇದ್ದರೂ ನಮ್ಮ ಫ್ಯಾಮಿಲಿ ಅಂತಿರೋದು ಯೂಟ್ಯೂಬ್ ರೀ. ಅದಕ್ಕೆ ಯೂಟ್ಯೂಬ್ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ. ಏನು ಹೇಳ್ಬೇಕಂತ ತಿಳಿಯಲ್ರಿ, ಹಂಗೆ ಆ ರೀತಿ ಬೇಜಾರಾಗತ್ತೆ. ಬೆಳಿಗ್ಗೆ ರೀ ಆಲ್ರೆಡಿ ನಿಮ್ಗೆ ಗೊತ್ತಾ ರೀ ಫ್ರೆಂಡ್ಸ, 15 ದಿನ ಐತ್ರಿ ನಮ್ಮ ಗಾಡಿ ಗೂಡ್ಬಂದಾಗಿದ್ದು. 15 ದಿನ ಇತ್ತು. ಮತ್ತು ಬರ್ತಾ ಅನ್ಕೋತೀವಿ ರೀ. ಬಟ್ ಇನ್ನೂ ಏನೇನೋ ಪ್ರಾಬ್ಲಮ್ ಅವ್ರು, ಬಟ್ ಅದು ನಂಗೆ ಗೊತ್ತೂ ಇಲ್ಲರಿ, ತಿಳಿಯಲ್ಲ. ನಮ್ಮ ಯಜಮಾನಿಗೆ ಕೇಳಕ್ಕೆ ಹೋದ್ರೆ ಹೇಳೋ ಸದ್ಯಕ್ಕೆ, ಯಾಕಂದ್ರೆ ಅಂಥ ಟೆನ್ಷನ್ ಟೆನ್ಷನ್ ಆಗ್ಯದ ನಮ್ಮ ಯಜಮಾನ್ ಸದ್ಯಕ್ಕೆ. ಸೊ ಹಂಗಾಗಿ ಏನೋ RC ಬುಕ್ ಅದೇನೋ ಬರ್ಬೇಕಂತ ಬಂದದ್ರೆ ಆಲ್ರೆಡಿ. ಅದೇನೋ ಹೆಸರಲ್ಲೇ ಮಾಡ್ಕೋಬೇಕು, ಇನ್ನು ನಮ್ಮ ಹೆಸರಲ್ಲೇ ಆಗಬೇಕು, ಇನ್ನು ಪ್ರೊಸೀಜರ್ ಭಾಳ ಅಂತ್ರಿ. ಅದಕ್ಕೋಸ್ಕರ ಮತ್ತು 20,000 ರೂಪಾಯಿ ತೆಗೆದು 20,000 ರೂಪಾಯಿ ಒಂದು ಸಲ 2,000 ಎಲ್ಲೆಲ್ಲ ಏನೋ ಮಾಡಿ ಕಟ್ಟ್ಯಾರ ಅವರು. ಆದ್ರೂ ಬರೋಕಿನ 15 ದಿನ ಹತ್ತು ಅಂತ ಹೇಳ್ಯಾರ ಮಿನಿಮಮ್ಮ. ನಾವು ನಮ್ಮ ತಿಂಗಳಿಗೆ ಗಾಡಿ ಹತ್ತದ ರೀ, ತಿಂಗಳ ಹತ್ತ ಕಟ್ಟಬೇಕು. ಲೋನ್ ಮೇಲೆ ತೊಗೊಂಡ್ರೆ 10 ಕಟ್ಟಬೇಕು. 15 ದಿನ ಗಾಡಿ ಅಲ್ಲಿ ಅದ ರೀ, ಇನ್ನೂ 15 ದಿನ ಅಲ್ಲಿ ಇದ್ರೆ 1 ತಿಂಗಳು ಅಥವಾ 1 ತಿಂಗಳು ಗಾಡಿ ಹತ್ತ ಕಟ್ಟಬೇಕು. ಮನೆ ಅಂತೂ ಗಾಡಿ ತೊಗೊಳೋದು ಕೈ ತಂಗಿಡಿದು ಬಿಟ್ಟದ್ರೆ ಮನ್ಯಾಗಂತೂ ಎಲ್ಲದಕ್ಕೂ. ಆದರೆ ಹಂಗೆ ನಡ್ಸ್ಕೊಂಡು ನಡೆದೇವ್ರಿ ಫ್ರೆಂಡ್ಸ. ಇನ್ನು ಯಾವಾಗ ಬರ್ತದೆ ನಮಗೂ ಇನ್ನೂ ತಿಳಿಯಲ್ರಿ. ಅಷ್ಟು ಟೆನ್ಷನ್ ಆಗಿಬಿಟ್ಟದ. ಮುಂಜಾನೆ ಹೇಳೋಣ, ನಿನ್ನೆ ರಾತ್ರಿ ಹೇಳೋದು ಹಂಗೆ ಆಗಿಬಿಟ್ಟದ್ರಿ. ಎಡ್ತಾನೆ ಇದ್ದೈತಿಲ್ಲ ಫ್ರೆಂಡ್ಸ್, ಮುಂಜಾನೆ 8 ಇದ್ದೀವಿ. ಆಯಿತು ಹಾಂ, ಬಟ್ಟೆ ರೆಡಿ ಇರ್ತೈತೆ, ನೀರು ಇರ್ತೈತಿ. ಹಾಂ, 6 ಗಂಟೆ 7 ಗಂಟೆ ಕಡೆ ಸ್ಕೂಲ್ ಬಿಡ್ಬೇಕು ಫ್ರೆಂಡ್ಸ್. ಈಗೇನೂ ಮಾಡಲ್ರಿ, ಡಬ್ಬಕ್ಕದ ಏನು ಮಾಡಲ್ಲ. ಇದ್ದಿದೆ ರಾಕಿ ಕರಿ ಅನ್ನ ಸ್ವಲ್ಪ ತಿಂದು ಕಳುವುದಿಲ್ಲ ತಿಳಿಸಿ ಡಬ್ಬಾಕ ಹಾಂ. ಮಮ್ಮಿ ಮೊಬೈಲ್ಗೆ ಏನೋ ನಂಬರ್ ಉಂಟು. ಏನು ತರಬೂಜ ಅವ್ರಿಗೆ ಅಷ್ಟೇ ಟೆನ್ಷನ್ ಇದ್ರೆ ಮಕ್ಳಿಗೆ ತಿನ್ಲಿಕ್ಕೆ ಮಾತಾಡ್ತಾರೆ ಬಿಡತ್ರಿ. ಮಕ್ಕಳಿಗೆ ನಮ್ಮ ಟೆನ್ಷನ್ ಅವ್ರಿಗೆ, ಅವ್ರ ಜೊತೆ ಹಂಚ್ಕೊಂಡ್ರೆ ಹೆಂಗ್ರಿ ಫ್ರೆಂಡ್ಸ. ಅದಕ್ಕೋಸ್ಕರ ಅವ್ರು ಏನಕ್ಕೆ ಕಮ್ಮಿದ್ರು ಅವ್ರಿಗೆ ಕಮ್ಮಿ ಅಲ್ರಿ. 4 ತಂದಿದ್ರು, 50 ರೂಪಾಯಿ 2 ಆತ. ನಿನ್ನೆ 2 ತಿಂದೆ ರಾತ್ರಿ. ಬೆಳಿಗ್ಗೆ ಒಂದು ಕಟ್ ಮಾಡಿ ಕೊಡ್ಬೇಕಲ್ಲ ತಿಂದು ಶರೀರಕ್ಕೆ ಒಳ್ಳೆಯದಂದ್ರೆ ಹಂಗಾಗಿ ಬೆಳಗ್ಗೆ ತಿಂದುವರೆಪ್ಪ ಸಾಲಿಗೆ ಅಂತೇಳಿ ತೆಗೆದಿಲ್ಲ ತಿಲ್ಲಕ್ಕ. ಏಪ್ಪ ಹೊರಡಿ ಮೈ ತಗೊರಡಿ. ಅದಕ್ಕೆ ಕಂಡಪಟ್ಟಿ ಟೆನ್ಷನ್ ಆಗಿಬಿಟ್ಟದ್ರಿ ಫ್ರೆಂಡ್ಸ. ಧೈರ್ಯ ತೊಗೋಬೇಕ್ರಿ. ಕಷ್ಟ ಕೊಡೋನು ದೇವ್ರೇ ನಮ್ಗೆ, ಅದಕ್ಕೆ ಬಲ ತುಂಬೋನು ದೇವ್ರಿ, ಧೈರ್ಯ ಕೊಡೋನು ದೇವ್ರಿ, ಎಲ್ಲ ದೇವ್ರಿ ಫ್ರೆಂಡ್ಸ. ಎಲ್ಲ ಭಾರ ಹಾಕಿದ್ದೆಲ್ಲ ದೇವ್ರ ಮ್ಯಾಗೆ ರೀ. ನಮ್ದು ಏನು ರೀ ಕರ್ತವ್ಯ ಅಂದರೆ ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ಒಂದೇ ದಾರಿಯಲ್ಲಿ ನಡ್ಕೊತ ಹೋಗೋದು ರೀ. ಒಂದೇ ದಾರಿಯಲ್ಲೇ ನಡ್ಕೊತ ಹೋಗೋದು. ಏನೋ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ಕೋತೀರ, ಆದ್ರೆ ತಲೆ ಕೆಟ್ಟ ಬಿಡ್ತಿದ್ರು ನಮ್ಮವ್ವ. ಹಂಗಾಗಿಬಿಡ್ತದ. ಅದು ನಮ್ಮದು ನಮ್ಮ ಮನೆಗೆ ಒಂದು ಕಳಸ ಅಂದ್ರೆ ನಮ್ಮ ಯಜಮಾನ್ ರೀ. ಅವ್ರಿಗೆ ಒಂದು ಸ್ವಲ್ಪ ಸಪ್ಪ ಟೆನ್ಷನ್ ಮಾಡಿಕೊಂಡು ಫುಲ್ ಟೆನ್ಷನ್ ಒಳಗೆ ಕೂತೀವಿ ಅಂದ್ರೆ ಒಂಥರ ಕಡೆ ಆಗ್ಬಿಡ್ತೀವಿ. ಮನೆಗೆ ಎಲ್ಲರಿಗೆ ಹಿಂಗೆ ಆಗಿಬಿಡ್ತದೆ ರೀ. ಯಾಕಂದ್ರೆ ಅವರೇ ಒಂದು ಪೂಜೆ ಮಾಡತ್ತಾರೆ ನನ್ನ ಕೆಲ ಪೂಜೆ ಮಾಡತ್ತಲ್ರಿ. ಕಣ್ಣೀರು ಇಟ್ಟಿದ್ದೀರಿ ನಾ ಪಾರ್ಗಳಿಗೆ ಮೈ ತೊಳಿತೀನಿ ಫ್ರೆಂಡ್ಸ್ ಪಟ್ಪಟ. ಅದಕ್ಕೆ ಈ ರೀತಿ ಟೆನ್ಷನ್ ಆಗ್ಯದ್ರಿ. ಏನು ಹೇಳ್ಬೇಕು ಇರಬೇಕು ಒಂದು ತಿಳಿಯಲ್ದು. ಆದರೂ ಇರಲ್ಲಾಕ್ರಿ, ಕಷ್ಟ ಬರ್ತದೆ ಜೀವನದಾಗ ಬರಬೇಕು. ಅದನ್ನು ಸಹಿಸ್ಕೊಂಡು ಹೋಗಿ ಅದರ ಧೈರ್ಯದಿಂದ ಅದಕ್ಕೆ ಕಷ್ಟಕ್ಕೆ ಹೆದರಿಸಿ ಮುಂದಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಅದೇ ರೀ. ಬಟ್ ಆದರೂ ಒಂದೊಂದು ಸಲ ಹಂಗೆ ಆಗಿಬಿಡ್ತದೆ ರೀ. ಯಾಕಪ್ಪ ಈ ಥರ ಅರ್ಲಕತ್ತು. 15 ದಿನ ಕೊಡುವಂದಾಗಿತ್ತು, ಇನ್ನೂ 15 ದಿನ ಅಲ್ಲೇ ಇರ್ಬೇಕಲ್ಲ. ಇನ್ನೂ 15 ದಿನ ಈಗ ಮತ್ತೆ ಬಂದೇ 3-4 ದಿನ ಆಯ್ತು. ಯಜಮಾನ್ರು ಮನೆಗೆ ಯಾರ ಗಾಡಿ ಸಂಬಂಧ ಓಡಾಡಕತ್ತಾರ. ಕೆಲಸ ಗಾಡಿ ಅಲ್ಲದ ಕೆಲ್ಸಕ್ಕೆ ಇನ್ನೂ ಹೋಗಲಾಗ್ಯಾರ ಅವ್ರು. ಇದ್ರ ಸಂಬಂಧ ಓಡಾಡಕತ್ತಾರ. ಅಂಥದ್ರಾಗ ಮನೆ ನಡ್ಸ್ಕೊಂಡು ಹೋಗ್ಬೇಕು ರೀ ಫ್ರೆಂಡ್ಸ. ನಮ್ಮ ನೋಡ್ಕೊಂಡು ಹೋಗ್ಬೇಕು, ಪರಗಳ ಸಾಲಿ ನೋಡ್ಕೊಂಡು ಹೋಗ್ಬೇಕು, ಎಲ್ಲ ನೋಡ್ಕೊಂಡು ಹೋಗ್ಬೇಕಲ್ರಿ. ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತದೆ ರೀ. ಆದ್ರೆ ಕಷ್ಟ ಅನ್ನಿಸಿದ್ರು ಸುಮ್ಮನೆ ಕಷ್ಟ ಅಂತೇಳಿ ಬಿಡಕ್ಕೆ ಬರೋಂಗಿಲ್ಲ, ಹಂಗೆ ಮಾಡೇಬೇಕು ರೀ. ಏನೇ ಇದ್ರೆ ಮುಂದಕ್ಕೆ ಚುಕ್ಕೊಂಡು ಹೋಗೇಬೇಕು. ಮಸ್ತ್ ಕೇಳಿ ಬಿಟ್ಟದ್ರಿ ಟೆನ್ಷನ್ ಏನು ಮಾಡ್ತೀರಿ. ಏಪ್ಪ ನಡಿಯೋ
ಬರ್ತಾವ್ರಿ ಅದೊಂದು ಗಾಡಿ ತೊಗೊಂಡಿವಿ ಅಂದ್ರೊಳಕ ಕಷ್ಟಗಳೆಲ್ಲ ಇದ್ದಿದೆ. ಬಟ್ ಹೆಂಗೆ ಪ್ರಾಬ್ಲಮ್ ಬರ್ತದೆ ಗೊತ್ತ್ರಿ, ಜಾಸ್ತಿ ಹೆಂಗಂದ್ರೆ ನಮ್ಗೆ ಹಿಂದೆ ಇರ್ಬೇಕು ರೀ ಕೈಯಾಗ ಗಾಡಿ ಒಂದು ತಿಂಗಳ ಗುಡೋದಾಗಿದ್ರು ಕೈಯಾಗ ಇರಬೇಕು. ನಂದು ಹಂಗೆ ಪೇಮೆಂಟ್ ಬರಬೇಕು. ನಾವೇ ಥರ ಬಿಡಿ ದುಡಿಬೇಕು. ಒಬ್ಬರದೇ ಅಂದ್ರೆ ನಡೆಯಲ್ಲ ರೀ. ಅವ್ರೊಬ್ಬರೇ ದುಡಿಬೇಕು, ಅವ್ರೊಬ್ಬರೇ ಮಾಡ್ಬೇಕಂದ್ರೆ ನಡೆಯಲ್ಲ ರೀ. ನಂದು ಬರೋದೇ 2,500 ಸಾವಿರ ಪೇಮೆಂಟ್ ಬರ್ತದೆ ರೀ. ಅದು ಇಲ್ಲಿ ಸಾಲಲ್ಲಿ ಇರೋದು 2,500 ಸಾವಿರ. ಎಲ್ಲಂದ್ರೆ ಕೆಲ್ಸಕ್ಕೆ ಹೋಗ್ತೀನಲ್ಲ ರೀ, ಅದ್ರ ಬರೋದೇ 2,500 ಸಾವಿರ ಬರ್ತದೆ. ಅದು ಹಿಂಗೆ ಅದೇ ಬರೋಲ್ಲ ಕಲಸತ್ತಾವು. ಸೊ ಹಂಗಾಗಿ ಏನೋ ಒಂದು ನಂದು ಒಂದು ಜರ ಪೇಮೆಂಟ್ ಇತ್ತು ಅಂದ್ರೆ ಏನೋ ಸರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು ರೀ. ನನ್ನ ಕೈಲಿ ಅಂತೂ ಹೆಲ್ಪ್ ಏನ್ರಿ, ಹೊಟ್ಟೆ ಸಮಾಧಾನ ಹೇಳ್ಬೋದು. ಟೆನ್ಷನ್ ತೊಗೊಬಿಟ್ರಿ ಹಂಗೆ ಅದನ್ನು ಹೇಳಲ್ಲ ರೀ. ನಾವು ಟೆನ್ಷನ್ದಾಗ ಇರ್ತಾರೆ ಹೆಂಗಂದ್ರೆ ಟೆನ್ಷನ್ದಾಗ ಇರ್ತಾರೆ. ಸೊ ಸಿಟಿ ಬರ್ತಾರೆ ಅಂತೇಳಿ ಅದನ್ನು ಹೇಳಲ್ಲ ರೀ. ಟೆನ್ಷನ್ ತೊಗೊಬಿಡ್ರಿ, ಅಂತ ತೊಗೊಬಿಡ್ರಿ ಇದು ಹೇಳ್ಬೋದು ರೀ. ಬಟ್ ನನ್ನ ಕೈಯಿಂದ ಹೆಲ್ಪ್ ಮಾಡೋಕೆ ಏನಂದ್ರೆ ಅದೊಂದು ತಾಳೆ ಇತ್ತು ರೀ, ಅದೊಂದು ತಾಳೆ ಇಟ್ಟು ಕೊಟ್ಟಿನಿ ರೊಕ್ಕ ಅಷ್ಟೇ ರೀ. ಟೆನ್ಷನ್ ನೋಡ್ಬೇಕ್ರಿ ಅಷ್ಟೇ. ನಮ್ಗೆ ಟೆನ್ಷನ್ ಆಗ್ತದ, ಏನೂ ಮಾಡೋಕ್ಕಾಗಲ್ಲ ರೀ. ಅವ್ರು ಟೆನ್ಷನ್ ಮಾಡ್ಕೋತಾರಲ್ಲ ರೀ. ಆ ಕಡೆ ಈ ಕಡೆ ಹಂಗಾರ ಮಾಡಿ ಏನೇನೋ ಮಾಡಿ ಮಟ್ಟಿ ಗಾಡಿ ತರ್ಬೋದು ಹೊರಗೆ. ನಾನು ನೋಡ್ಬೋದು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ ನನ್ನ ಕಡೆಯಿಂದ. ಅದ್ರ ಬೇಜಾರಿ ನಾನು ಒಂದು ಏನೋ ಮಾಡಿ ಜರ ಜಾಸ್ತಿ ಪೇಮೆಂಟ್ ಇತ್ತು ಮಾಡ್ತು ಅಂದ್ರೆ ಟೆನ್ಷನ್ ತೊಗೋಬೇಡ್ರಿ, ಇದು ತೊಗೋರಿ ರೊಕ್ಕ ಅಂತೇಳಿ ಹೇಳ್ಬೋದು. ಹಿಂದಿದ್ದೀನಿ ರೀ ನಾ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಏನೇನೋ ಕಷ್ಟ ಬಂದಾಗ ನಮ್ಮ ಯಜಮಾನ್ರಿಗೆ ಹಿಂದಿದ್ದೀನಿ ರೀ. ರೊಕ್ಕಿನ ಬಿಡ್ಲಿಕ್ಕಿಲ್ಲ ಅಷ್ಟೇ ರೀ. ಅದೊಂದು ಭಾಳ ಬೇಜಾರದ ರೀ. ಎಲ್ಲಕ್ಕೆ ಹಿಂದಿದ್ದೀನಿ ರೀ. ಅವ್ರಿಗೆ ಕಷ್ಟ ಬರಲಿ ಸುಖ ಬರಲಿ ಏನೇ ಇದ್ದರೂ ನಾ ಹಿಂದಿದ್ದೀನಿ ರೀ. ಬಟ್ ಈ ಥರ ಪ್ರಾಬ್ಲಮ್ ಬಂದಾಗ ರೊಕ್ಕಿನ ಪ್ರಾಬ್ಲಮ್ ಬಂದಾಗ ಅದೆಷ್ಟು ಬಂಗಾರ ಇತ್ತು ಬಂಗಾರ ಹೊತ್ತಿಟ್ಟು ಕೊಟ್ಟರೆ ಬಿಟ್ಟು ಮತ್ತೆ ಏನಿಲ್ಲ ರೀ. ನಮ್ಮಲ್ಲಿ ಕೊಡ್ಬೇಕು, ಅವರಿಗೆ ಹೆಲ್ಪ್ ಮಾಡ್ಬೇಕಂತಂದ್ರೆ ಏನಿಲ್ಲ ರೀ. ಅದೊಂದು ಧೈರ್ಯನೇ ನಾನು ಮಾತಾಡೋದು. ಸಮಾಧಾನ ತೊಗೋರಿ, ಏನು ಇದು ಮಾಡಬೇಡ್ರಿ, ಟೆನ್ಷನ್ ತೊಗೊಬಿಡ್ರಿ ತಿಳೋದು ಇಷ್ಟೇ ರೀ. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ ರೀ ನಮ್ಮಲ್ಲಿ ರೀ ಅಂತ ಅದಿಟ್ಟೆ ಅವ್ರಿಗೆ ಧೈರ್ಯ ಕೊಡ್ತದೆ ಅನ್ಕೋತೀನಿ ರೀ. ಏನು ಮಾಡ್ತೋ ಗೊತ್ತಿಲ್ಲ ರೀ. ಹೇಳೋದು ಅವ್ರು ಅಟ್ಟೇವ್ರಿ, ಟೆನ್ಷನ್ ತೊಗೊಬೇಡ್ರಿ, ಆಗೋ ಟೈಮ್ನಾಗ ಹೇಳತ್ತವ್ರಿ. ಇಷ್ಟು ದಿನ ಕಷ್ಟಪಟ್ಟಿವಿ ಅಂತ ಆಗ್ಯದ್ರಿ. ಇನ್ನೂ ಒಂದು ಥೋಡೆ ದಿನ ಬಡಮಿ ಬಾ ಆಗ್ತದೆ ರೀ. ಇಟ್ಟು ಹೇಳ್ಬೋದು ರೀ, ಮತ್ತೇನಿಲ್ಲ ರೀ. ನಮ್ಮ ಯಜಮಾನ್ರಿಗೆ ಸಮಾಧಾನ ಮಾಡ್ಬೋದು. ಅದು ಒಂದು ಬೇಜಾರದ ನನ್ನ ಕಡೆದು ಏನಾದರೂ ಅವ್ರಿಗೆ ಕಷ್ಟ ಇದು ಈಗೆಲ್ಲ ಪೈಲಾಡ್ದ ಭಾಳ ಅಂದಂಗೆ ಅವ್ರಿಗೆ ಈಗ ರೊಕ್ಕಿನ ಏನಾದರೂ ಹಿಂಗೆ ಪ್ರಾಬ್ಲಮ್ ಬಂದು ಕಷ್ಟ ಬಂತಂದ್ರೆ ನೀವು ಟೆನ್ಷನ್ ತೊಗೋಬೇಡ್ರಿ, ನನ್ನ ಬಲ್ಲಿ ಅವ ರೀ ಅಂತೇಳಿ ಈ ಥರ ಕೊಡ್ಬೇಕಂತ ಮೊದಲು ಭಾಳ ಸಲ ಕೊಟ್ಟೀನಿ ರೀ. ನಾ ಇಲ್ಲ ಅಂತಲ್ರಿ, ಮೊದಲು ಹೆಂಗೆ ಕೊಟ್ಟಿನಿ ಅಂದ್ರೆ ಫ್ರೆಂಡ್ಸ್, ಮೊದಲು ನಮ್ಮ ಯಜಮಾನ್ರಿಗೆ ಕೊಟ್ಟು ಹಂಗೆ ಕೊಟ್ಟಿದ್ದು ಹೇಳ್ಕೊತೀನಿ ಅಂತ ಹಿಂಗೆ ಅನ್ಕೋಬೇಡ್ರಿ. ಅವ್ರಿಗೆ ಏನಂದ್ರೆ ಅದು ಕೆಲ್ಸಕ್ಕೆ ಹೋಗ್ತಿದ್ರಲ್ಲ ರೀ ಮೆಜಾರಿಟಿ ಟ್ರಿಪ್ಪಿಗೆ, ಅವಾಗ ಸ್ವಲ್ಪ ರೊಕ್ಕ ಕೊಟ್ಟು ಹೋಗ್ತಿದ್ರಲ್ಲ ರೀ. ನಂಗೆ ಅವಾಗ ನಂಗೆ ಖರ್ಚು ಏನು ಇದ್ದಿದ್ದಿಲ್ಲ. ಈ ಪಿಲಿ ಹಬ್ಬಕ್ಕೆ ದೊಡ್ರಿ ವಿರ ಸಣ್ಣ ಸಣ್ಣ ಇದ್ದು ಪರಗಳು ಊಟಿಂದ ಅಷ್ಟು ಖರ್ಚು ಇರ್ತಿಲ್ಲ ರೀ. ನಾವು ಹಬ್ಬಕ್ಕೆ ಉಣ್ಣಾಕಿ 2 ದಿನ ಹೋಗೋರು ಪರಗಳು ಇಟ್ಟು ಉಣ್ತೀವಿ ರೀ. ಇಟ್ಟು ಉಣ್ತೀವಿ, ಉಣ್ಣಾನೇ ಕಮ್ಮಿ ಉಣ್ತೀವಿ. ಅವ್ರು ಸಣ್ಣ ಇದ್ದು ಊಟ ಮಾಡ್ತಿದ್ದಿಲ್ಲ ರೀ. ಅಂದ್ರೆ ಅಟ್ಟೆ ಒಂದು ಗಂಟೆ ಮಾಡ್ಕೊಡ್ತಿದ್ದ, ಅದು ಮಾಡ್ಕೊಡ್ತಿದ್ದ ತಿಂತೀವ್ರಿ. ಸಣ್ಣ ಇದ್ದು ಅಲ್ರಿ. ಸೊ ಹಂಗಾಗಿ ಕೊಟ್ಟು ಹೋಗ್ತಿದ್ರಿ. ಅಂದ್ರೆ 100 100 10 ರೂಪಾಯಿ 20 ರೂಪಾಯಿ ಹಂಗೆ ಕೊಟ್ಟು 3,000 4,000 3,000 4,000 ಅವ್ರಿಗೆ ಏನಾದರೂ ಕಷ್ಟ ಬಂತು ಅಂದ್ರೆ ಎಲ್ಲಿ ಕಟ್ಟಾವಿದ್ದು ನಾವು ಕೈಲಿ ಕುಂತಿರ್ತಾರೆ ನೋಡ್ರಿ. ಆ ಟೈಮ್ನಾಗ ನಮ್ಮಲ್ಲಿ ಅವಾರ ತೊಗೋರಿ ಅಂತೇಳಿ ಕೊಟ್ಟೀನಿ ರೀ ನಾ ಹಿಂದಕ್ಕೆ. ಈ ಕಡೆ ಕಮ್ಮಿ ಆಗ್ಬಿಟ್ಟದ್ರೆ, ಯಾಕಂದ್ರೆ ಹುಡುಗರು ದೊಡ್ಡ ಆಗ್ಯಾವ, ಮನ್ಯಾಗ ಖರ್ಚು ಹೆಚ್ಚಾಗ್ಯದ, ಹೊಟ್ಟೆ ದೊಡ್ಡದಾಗ್ಯಾವ ರೀ, ಹೊಟ್ಟೆ ಬೊಕ್ಕಳಾಗ್ಯಾವ ಇತ್ತು, ಖರ್ಚು ಕಣ್ಣಂಗೆ ಆಗ್ಯದ ರೀ. ಅಂದ್ರೆ ಹೆಚ್ಚಿಗೆ ರೀ. ಏನೇ ಎಲ್ಲ ನೋಡ್ಕೋಬೇಕ್ರಿ. ಅವ್ರು ಏನು ಕೊಟ್ಟಾತ್ರಾಡೆ ಅವು ಹಂಗೆ ಬರೋದ ಖರ್ಚಾಗಿರ್ಬಿಡ್ತಾರೆ. ಶಾಲೆ ಅದರಿ ಪೆನ್ಸಿಲ್ ಅದ ಪುಸ್ತಕದ ಏನು ಕೇಳೋದೆಲ್ಲ ಖರ್ಚಾಗಿಬಿಡ್ತಾರೆ ರೀ. ಅದಕ್ಕೆ ರೀ ಏನೂ ಕೊಡೋದಾಗಲ್ಲ ರೀ ನಮ್ಮ ಯಜಮಾನಿ ಲೆಕ್ಕನ. ಹಾಂ ರೀ. ನಾ ಹಿಂದಕ್ಕೆ ರೊಕ್ಕ ಕೊಟ್ಟಿನಿಲ್ಲ ರೀ ಇವಾಗ 1,000 2,000 3,000 ಬಳ ಮಾಡಿ ಕೊಡೋದಾಗಲ್ಲ. ಅದಕ್ಕೆ ಬೇಜಾರಾಗ್ಯದ ತಿಳ್ತೀನಿ ಅವ್ರದ್ರ ರೊಕ್ಕ ಶಿಲ್ಲ ಕೊಡಲ್ಲ, ನಾನೇ ಕೊಡಲ್ಲ. ಕೊಡ್ತಾರೆ ರೀ, ಮನ್ಯಾಗ ಖರ್ಚು ಆತಾವ್ರಿ. ಪಾಶೆ ಹಂಗೆ ಅವಾಗೆಲ್ಲ ಕೊಟ್ಟು ಹೋಗ್ತೀರಂದ್ರೆ ಚಾ ಚಕ್ಕ ಇಟ್ಟು ಸ್ಪೆಷಲ್ ಖರ್ಚು ಮಾಡ್ತೀರಿ ಬರೀ. ಈ ಪಾಶೆ ಸಾಲಲ್ಲಿ ಮತ್ತೆ ಫೋನ್ಪೇ ಮಾಡಿಸ್ಬೇಕಾರೆ ಕೈಲಿ ಸಾಲೆಲ್ಲ ಇವ್ರಿ ಅಂದ್ರೆ ಮನ್ಯಾಗ ಖರ್ಚು ಇರ್ತಾವ್ರಿ. ಹಂಗಾಗಿ ಅದಕ್ಕೆ ಟೆನ್ಷನ್ ಆಗ್ಬಿಟ್ಟದ್ರಿ. ಮಕ್ಕಳು ನೋಡ್ರಿ ಮುಖ ಆಗ್ಬಿಟ್ಟದ ಇದ್ದೇನೆ ಆಗಿಲ್ಲ ಯಜಮಾನ್ರಿ. ಬೈ ತಕೋರಿ, ನಾವೇನೋ ಬೈ ತೊಳೋದಿಲ್ಲ ರೀ. ಮಲ್ಕೋತೀರಿ ಹೇಳ್ತೀರಿ ಬಂದ್ರಿ ಯಜಮಾನ್ರು ತರಸೋಡ ಇಲ್ವಾ ಚಿರಾಗ್ಯದ್ರಿ. ನೀನೇ ಹೂಸ್ ಹೊಡಿತಿ. ಹೌದು ವಿಜ್ಜಿ ಹೂಸ್ ಹೊಡೆದಿರಿ. ಮುಂಜೆ ಇಟ್ಟಿರ್ತ ನೋಡ್ರಿ ತಯಾರು ಮಾಡತ್ತಾನ ನೋಡ್ರಿ. ಸುಮ್ನೆ ಹೇಳ್ತಾನ ಮುಂಜೆ ಹೇಳಲ್ಲ. ಅವ್ನಿಗೆ ಚೇನ್ ಹಾಕೊಂಡು ಚಾಲು ಮಾಡಿ ಹೇಳಲ್ಲ. ಸೀದಾಕೊಂಡು 4 ದಿನ ಆಯ್ತು. ಅಲ್ಬೇಡ ಹೇಳ್ರಿ ನೀವು ಕಿರಿಕಿರಿ ಸಾಕೇ ಮುಂಜೆ
ಸಾಕು ಫ್ರೆಂಡ್ಸ್, ಮತ್ತೆ ಸಿಗೋಣ. ಏನ್ರಿ ಡಬ್ಬ ಕಟ್ಟಕತ್ತೀರಿ? ಟರ್ಬಸ್ಕಾಯಿ ಇವತ್ತ ಟಿಫನ್ ಬಾಕ್ಸಿಗೆ ಏನೂ ಇಲ್ರಿ ಅವ್ರಿಗೆ. ಅವ್ರ ಪಪ್ಪ ನೋಡಿ ಡಬ್ಬಕ್ಕೆ ಟರ್ಬಸ್ಗೆ ಕಟ್ಟಕತ್ತಾರ. ಬರ್ತಾರೆ ಜಲ್ದಿ, ಅದಕ್ಕೆ ಡಬ್ಬ ಮಾಡಿ ಕಟ್ಟಲ್ಲ. ಒಂದೊಂದ್ಸಲ ಕಟ್ತೀನಿ. ಈ ಕೇರೆ ಬಾರಕ್ಕೆ ಬರ್ತಾರ, ಅವರು ಒಂದಕ್ಕೆ ಬರ್ತಾರ. ಅವ್ರು ಬರ್ದಾಗ ಮತ್ತೆ ಅಡುಗೆ ಮಾಡಿರ್ತೀನಿ ರೀ ನಾ. ಹಂಗಾಗಿ ಬೆಳಗ್ಗೆನೆ ಕಟ್ಟೋದಾಗಲ್ರಿ. ನಮ್ಗೆ ಕಟ್ತೀನಿ, ನಮ್ಗೆ ಕಟ್ಟಲ್ರಿ. ನನಗೊಂದು ಎರಡು ತಿನ್ಸ್ರಿ. ಚುಕಾಸ್ತ್ರಿ ತಿಲ್ಲಿರ್ತೀನಿ ಬರ್ರಿ. ಚಂದ ನಮ್ಮ ಯಜಮಾನ ತಿನ್ನಪ್ಪ. ಪೂಜೆ ಮಾಡೋದ್ರಿ ನಂಗೆ. ಪೂಜೆ ಮಾಡೋದು ನೀರು ಕುಡಿಯಲ್ಲ, ಅದಕ್ಕೆ ತಿನ್ನಪ್ಪ ಇಲ್ಲ. ಅವ್ರಿಗೆ ಬಿಟ್ಟು ನಾ ತಿಂತೀನಿ ಇವತ್ತು. ಇವರೆಲ್ಲ ಹೋದ್ರಲ್ಲ ಸೆಪ್ರೇಟ್ ನನ್ನ ಒಂದು ಇದ್ದು ಅದಕ್ಕೆ ಖಲಾಸ್ ಮಾಡಿ ಹೋಗ್ತಾರೆ. ಹಂಗೋ ವಿಜ್ಜಿ ನಾ ತಿನ್ಬಾರ್ದು. ತಿನ್ಬೇಕೇನಿಲ್ಲ ಹೇಳು, ನೀ ಬೇಡ ಅಂದ್ರೆ ಬಿಟ್ಬಿಡ್ತಾನ. ತಿನ್ಬೇಕೇನಿಲ್ಲ ಹ್ಞೂ ಹೇಳು. ಅಮ್ಮ ಬರ್ದಾಗ ಖಾಲಿ ಮಾಡ್ತೀರಿ, ಕಲಸ ಮಾಡ್ತೀರಿ ಹೇಳ್ರಿ ನೀವು. ಈಗ ನಾನು ಇದ್ರೆ ಅವ ಖಲಾಸ್ ಮಾಡತ್ತಾನ. ಈಗ ನೀವು ವಿಜ್ಜಿ ಬಿಟ್ಟು ತಿತ್ತೀರಿ ಬರ್ತಾರ ಹಂಗ್ರಿ. ನನಗ್ರಿ ನನಗ ಇಲ್ಲ, ನನಗೆ ಬಿಡ್ತಿತ್ತೀರಿ. ವಿಜ್ಜಿ ನೀ ಹಿರೇಶ್ ಮಾಮನ್ ಕೂಡ ಯಾಕೆ ಮಾತಾಡಲಾಗಿದ? ಯಾಕೆ ಮಾತಾಡಲಾಗಿದಿ? ಯಾಕೆ ಹೇಳು, ಯಾಕೆ ಮಾತು ಬಿಟ್ಟಿದಿ? ಪೇಪರ್ ಬರ್ಲಿಕ್ಕತ್ರ ಹೋಗ್ಯಾನ, ಆ ಕಡೆ ಹೋಗ್ಯಾನವ. ಅವ ಪೇಪರ್ ಬರ್ಲಾಗ್ಯಾನವ, ಸುಳ್ಳು ಹೇಳಕತ್ತಾನ. ಇಲ್ಲಪ್ಪ, ಹಿರೇಶ್ ಮಾಮ ಸುಳ್ಳು ಹೇಳಕತ್ತಾನ. ಪೇಪರ್ ಬರ್ಲಾಗ್ಯಾನವ, ಅದಕ್ಕೆ ಮಾತು ಬಿಟ್ಟಿದೀನಿ. ಹುಡುಗಿ ನೋಡಕ್ ಹೋಗ್ಯಾನವ. ಕರೆ ಕರೆ ಹುಡುಗಿ ನೋಡಕ್ ಹೋಗ್ಯಾನ. ಪೂರ್ವ ಕೂಡ ಹೋಗ್ಯಾನ ಮಾಮ, ತಿರ್ಗಾಳಕ್ ಹೋಗ್ಯಾನವ. ಅದಕ್ಕೆ ಸಿಟ್ಟು ಬಂದ ನಿನಗ? ಮತ್ತ ಸುಳ್ಳು ಮಾತಾಡ್ಬೇಕ. ನನಗೆ ಬಿಟ್ಟು ಪೂರಿ ಬಲ್ಲಿ ಹೋಗ್ಯ ಸಿಟ್ಟು ಬಂದನು. ಮಾತಾಡಲ್ಲ ನೀ ಕೂಡ, ನೀ ಮಾತಾಡಲ್ಲ. ಅವ್ ಮನಿ ಬಿಟ್ಟು ಹೋತ, ಮನಿಗೆ ಬರ್ಲತ್ತ ವಿಜ್ಜಿ. ವಿಜ್ಜಿ ಮನಿಗೆ ಬರ್ಲತ್ ಮಾಮ, ನಡೀತದ? ಬಿಜಿ ಅಂಟವ್ರಿ ಫ್ರೆಂಡ್ಸ. ನೋಡ್ರಿ ಬರೀ ಪ್ರೀತಿಲಿ ಇಕ್ತೀನಿ ಬಾ ನಿನಗ. ಹಾಕೋಣ ಈಗ ನೀವು ಇದು ಸಾಕ್ಸ್ ಹಾಕೊಂಡಿ, ವಿಜ್ಜಿ ಬೂಟ್ ಹಾಕೊಂಡಿ. ಟೈಮಿಗೆ ಅದ ಸಾಕ್ಸ ಬೂಟ್ ಹಾಕೊಂಡಿ ನೋಡ. ಹಾ ಏನ್ ದಮ್ಮು? ಎಲ್ಲರಿಗಿಂತ ಹೆಚ್ಚಿಗೆ ಅವನೇ ಕಟ್ಟೋಣ. ಇದೇ ನಾ ಒಂದು ತೋತೀನಿ, ಎರಡು ತೋತೀನಿ ತಿಂತೀನಿ. ಯಾರಕ್ಕಿಲ್ಲ ಪಿಲಿ ಬಾಟ ಮ್ಯಾಗ ಬಾತ ಇಕ್ತೀನಿ ಬಾ ನೀನು. ನಡಿ ತಗೋ ಬಾಟ್ಲಿ ಕಲ್ಲಿ ಮ್ಯಾಗ ನೋಡು. ನಡಿಯಪ್ಪ ನಡಿ ಅಂದ ತಲೆ ಇಕ್ತೀನಿ ಬಾ ನಿನಗ. ಗಾಡಿ 15 ದಿನ ಗುಡವಂದಾಗ ಅದ್ರಿ. ಯಾಕತ್ತವ್ರು ಹೇಳ್ತಾರೆ ಫ್ರೆಂಡ್ಸ್, 15 ದಿನ ಅಂತೂ ಗಾಡಿ ಗೋಡೌನ್ದಾಗ ಆದ್ರಿ. ಗೋಡೌನ್ ಅಂದ್ರೆ ಏನಂದ್ರಿ, ಫೈನಾನ್ಸ್ ಮಾಡಿದೇವಲ್ರಿ ಗಾಡಿ ಮೇಲೆ ಲೋನ್. ಆ ಲೋನ್ ಮಾಡೋ ಸಲುವಾಗಿ ಅವ್ರೊಂದು ಇದು ಇರ್ತದ್ರಿ. ಗೋಡೌನ್ ಅಂದ್ರೆ ಏನಂದ್ರೆ ಗೋಡೌನ್ ಹೇಳ್ತಾರಲ್ಲ, ಕನ್ನಡದಾಗ ಗೋಡೌನ್ ಹೇಳ್ತಾರ. ಶೆಡ್, ಆ ಶೆಡ್ ಒಳಗ ಗಾಡಿ ಇಡ್ತಾರ್ರಿ. ಬಟ್ ನನ್ನ ಹೆಸರು ಮೇಲೆ ಗಾಡಿ ಆದ ಬಳಕ RC ಬುಕ್ ಅವ್ರ ಹೋದ ಬಳಕ ಹಳೆಯಾಗ ನನ್ನ ಗಾಡಿ ಹೊರಗೆ ಬಿಡ್ತಾರೆ. ಅದಕ್ಕಿನ್ನ 15 ದಿನ ಹೇಳ್ಯಾರ. 1 ತಿಂಗಳ ಐತ್ ನೋಡ್ರಿ ಮನ್ಯಾಗೆ ಗಾಡಿ ಇತ್ತಂದ್ರ. ಮನ್ಯಾಗ ಗಾಡಿ ಕುಂಡ್ರಿಸಿ ಹಪ್ತಾ ಕಟ್ಬೇಕಂದ್ರ ಭಾಳ ಹೈರಾಣ ಬಂದದ. ಈಗ ಮನ್ಯಾಗ ಸಂಸಾರ ನಡೆಸೋದ ಹೈರಾಣ ಬಂದ್ರಿ. ಎಲ್ಲ ಇದ್ರೆ ನೋಡ್ಕೋಬೇಕಲ್ರಿ ಒಬ್ರೇ. ಬಟ್ ಎಷ್ಟು ಕಷ್ಟ ಬಂದ್ರು ನಕ್ಕೊತಿರ್ಬೇಕಂತೇಳಿ ಜೀವನ. ಅದಕ್ಕೆ ನಾನು ಯಾವಾಗ ನಕ್ಕೊತಿರ್ತೀನಿ ರೀ. ನಕ್ಕೊತಿದ್ರೆ ಕೆಲ್ಸಗಳು ಆತಾವ್ರಿ, ಅದಕ್ಕೆ ನಕ್ಕೊತಿರೋದು ಅಂತೇಳಿ ಲಕ್ಷ್ಮಿಗೆ ಹೇಳ್ತಿರ್ತೀನಿ ಅವಾಗ ಅವಾಗ. ಎಷ್ಟ ಕಷ್ಟ ಬಂದ್ರೆ ನಕ್ಕೋತಿರ್ತಾರೆ, ಬಟ್ ಟೆನ್ಷನ್ ಇರ್ತದ್ರಿ. ಕಪ್ಪಿರ್ತಾರೆ ಶಾಂತ. ಟೆನ್ಷನ್ ಆಯ್ತಲ್ರಿ ಗಪ್ ಸೈಲೆಂಟ್. ಶಾಂತ ಇದ್ರೆ ಕೆಲಸ ಒದರಾಡಲ್ರಿ. ನಮ್ಗೆ ಏನೇ ಟೆನ್ಷನ್ ಆಯ್ತು ನಾವು ಒದರಾಡ್ತೀವಿ ಕಣ್ಣಂಗ. ಅವ್ರು ಒದರಾಡಲ್ಲ, ಗಪ್ ಇರ್ತಾರೆ, ಶಾಂತ ಇರ್ಬೇಕು, ಸೈಲೆಂಟ್ ಇರ್ತಾರಿ. 15 ದಿನ ಆಯ್ತು, ಇನ್ನ 15 ದಿನ ತರ ಮನಿಯ ನಡಿಬೇಕು. ಬೇರೆ ಕಡೆ ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಯಾರ ಗಾಡಿ ತಗೊಂಡು ಹೋಗ್ತಾರೋ ಏನು ಗೊತ್ತಿಲ್ರಿ. ಏನಾಗ್ತದೆ ಏನಿಲ್ಲ ನೋಡ್ಬೇಕಿಲ್ಲ. ಏನಾಗತ್ತೋ ಅದ ಸ್ವಲ್ಪ ಭಾಳ ಇದಾಗ್ಬಿಟ್ಟೈತಿ ಫ್ರೆಂಡ್ಸ. ಗಾಡಿ ಬರತ್ತಾನೆ ಏನ್ ಖರೆ ಇಲ್ಲ ನಮ್ದು. ಗಾಡಿ ಬಂದ್ರೆ ಬಟ್ 15 ತಿಂಗಳು ಬೇಕಾತಿಟ್ಟೆಲ್ಲ. 15 ದಿನ ಈಗ ಆಗ್ಯಾದ, ಇನ್ನ 15 ದಿನ ಬೇಕಾತಿಟ್ಟೆಲ್ಲ. ನಮ್ಗೆ ಎಲ್ಲ ಪ್ರೊಸೀಜರ್ ಎಲ್ಲ ಇನ್ನ 15 ದಿನ ಬೇಕತ್ರಿ. ಅದಕ್ಕೆ ಅಂತ ಪರಿ ನಡೆದ ನಮ್ಗ ಪ್ರೊಸೀಜರ್ ಕೆಲಸ ಭಾಳ ಐತೆ ನಮ್ಗೆ. ಮಾಡಿದ್ರಿ ಅದ್ರಾಗ ಹಿಂದೆ ಏನು ಇರ್ಬೇಕು ನಮ್ಗೆ. ಅವ್ರು ಒಬ್ಬರೇ ದುಡಿಯೋರು, ಒಬ್ಬರೇ ಮಾಡೋರು, ಎಲ್ಲ ಒಬ್ಬರ ಕೈಗೆ. ಏನೇನು ಮಾಡಿದ್ರೆ ಅವ್ರ ಕೈಗೆ, ಏನೇ ಮಾಡಿದ್ರೆ ಅವೆಲ್ಲ ಅವ್ರದೇ ರೀ. ಹಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ತಾರೆ ಒಳಗೆ. ಎಲ್ಲ ರೊಕ್ಕಿಂದ ಮಕ್ಕಳು ಪಡೋ ಪ್ರಾಬ್ಲಮ್ ಮಾಡ್ತಾರೆ. ರೊಕ್ಕಿಂದ ಅಡ್ಚಿಣ
ಮನೆ ಮಾಲ್ ತುಂಬಿ ಮತ್ತೆ ಈಗ ಒಂದು ತಿಂಗಳ ಆಯ್ತಲ್ರಿ ಮನೆ ಮಾಲ್ ತುಂಬಿ ಹಂಗೆ ನಡೆಸಿದ್ರಿ ಜೀವನ ಹಂಗೆ ಒಂದು 10-20 ಥರದ ಹಂಗೆ ಮಾಡೋದಾದ್ರೆ ಹಂಗೆ ನಡೆದದ್ರಿ ಬಟ್ ಅವ್ರ ಕೈಯಾಗ ಗಾಡಿ ಬರೋ ತನಕ ಏನೋ ಇಲ್ಲಿ ಏನೋ ನಾವು ಮನೆ ಸದ್ದಿ ತುಂಬಲ್ಲಿ ಏನೋ ಮಾಡಲ್ರಿ ಹಂಗೆ ಜೀವನ ನೋಡ್ಸ್ಕೊತ ಹೋಗ್ತೀವಿ ಒಟ್ಟು ನಮ್ಮ ಕೈಯಾಗ ನಮ್ಮ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಬರೋ ತನಕ ಏನೂ ಆಗಲ್ರಿ ಹಿಂಗೆ ಒಂದು ಸ್ವಲ್ಪ ಅವರು ನಂಗೆ ಒಳಗೆ ಬೊಕ್ಕು ಟೆನ್ಷನ್ ಇರ್ತದೆ ನಂಗರಿ ನಾವು ಏನೂ ಮಾಡೋಕ್ಕಾಗಲ್ರಿ ಅವ್ರಿಗೂ ಇರ್ತದೆ ಅವ್ರು ಸುಮ್ಮ ಗಲ್ಪ ಇರ್ತಾರೆ ಅಷ್ಟೇ ಮತ್ತೇನಿಲ್ಲ ಆದರೂ ಪರ್ಗಳು ಮಾಡೋದೇನ ಮಾಡೇಬೇಕು ರೀ ಕಳ್ಸೋದೇನ ಕಳಿಸಬೇಕು ಕಲ್ಲೋಡು ಚಡ್ಡಿ ಕಳ್ಸಿ ಹಾಕ್ತಿರಿ ಬರ್ತಾರೆ ನಾವು ಮತ್ತೆ ಬೂಟ್ ಹಾಕೊಂಡು ಇವಾಗ ಒಳ್ಳೆ ಮಳೆ ಬೂಟ್ ಬಿಟ್ಟು ಬರ್ತಾನೆ ಪಪ್ಪಗಿಟ್ಟು ಕಷ್ಟ ಅದ ಕೆಲಸ ಯಾರು ಮಾಡೋರು ನಾ ನೋಡ್ರಿ ನನಗೆ ಹೇಳ್ತಾನೆ ನೀ ಹೇಳ್ತ ಅವ್ರು ದೊಡ್ಡವ್ರಾಗ ಮಾಡ್ತಾರ ತಗೋ ಈಗ ಮಾಡಿದ್ರೆ ಹೆಂಗ್ ಮಾಡ್ತೀವಿ ದೊಡ್ಡ ಕುಂದ್ರಸಿ ಹಾಕ್ತಾನೆ ಪಪ್ಪಾಗ ನಿನ್ ಕೆಲ್ಸ ಕಳತಿ ಇಲ್ಲ ನಿಮ್ಮ ಆಯಿಗಾದ್ರೂ ಕುಂದ್ರಸಿ ಹಾಕ್ತೇನು ಹಾಗಾಡ್ತಾನ ನೋಡ್ರಿ ಅವ್ರ ಆಯಿಗ ನೀ ಮಾಡ್ತಾನ ಕಿಟ್ಟೆಲ್ಲ ನಡೆದವ್ರಿಗೆ ಏನು 15 ದಿನ ಬೇಕ್ರಿ ಫ್ರೆಂಡ್ಸ್ ಆದಷ್ಟು ಜಲ್ದಿ ಬರಲಿ ನಮ್ಮ ಗಾಡಿ ಅಂತೇಳಿ ಕಮೆಂಟ್ ಹಾಕ್ರಿ ಹೇಳ್ಕೊಳ್ಳೋದೆ ನಿಮ್ಮೆದ್ರಿ ಫ್ರೆಂಡ್ಸ್ ನಮ್ದು ಏನೇ ಆದ್ರೆ ಹೇಳ್ಕೊಳ್ಳೋದು ನಿಮ್ಮೆದ್ರಿ ಜಲ್ದಿ ಬರಲಿ ಅಂತ ಕಮೆಂಟ್ ಹಾಕ್ರಿ ಅಷ್ಟೇ ರೀ ದೇವ್ರಿಗೆ ನೀವು ಬಿ ಜರ ಬೇಡ್ಕೋರಿ ನೀವು ಬಿ ಜರ ದೇವ್ರಿಗೆ ಬಿಡ್ಕೋರಿ ಲವ್ಕರ್ ಬರಲಿ ನನ್ನ ಗಾಡಿ ಐತಿ 15 ದಿನ ಬರ್ತಾನ ಭಾಳ ಐತ್ರಿ ಇನ್ನೂ 15 ದಿನ ಮುಂದಕ್ಕೆ ಹೋಗ್ಯದ ಆದ್ರೆ ಜಲ್ದಿ ಬರ್ಲಿ ಅಂತ ಕಮೆಂಟ್ ಹಾಕ್ರಿ ಇನ್ನ ಒಂದ್ 2 ದಿನದಾಗ ಬತ್ತಂದ್ರಲ್ಲ ಕಾಗದ ಬತ್ತಂದ್ರ ಬಿ ಸಾಕು ಗಾಡಿ ಬಿಡ್ತಾರ ನಮ್ ಭಾರಿ ಆಗ್ತದ್ರಿ ಯಾಕ ಸೀಸನ್ ಅದ ರೀ ಈಗ ಅವ್ರಿಗೆ ಬಾಡಿಗೆ ಹೊಡಿತಾರ ಅದಕ್ಕೆ ಪಟ ಗಾಡಿ ಬರ್ಬೇಕದ ಸಾಲಿ ಬಿಟ್ಟು ಬರ್ತೀನಿ ನಾ ಬಕ್ಕು ಟೈಮ್ ಆಗ್ತದ್ರಿ ಮಾತಾಡ್ಕೊತಾರ ಟೈಮ್ ಸಾಕಿ ಸಾಲಿ ಬಿಡ್ಬೇಕ್ರಿ ನಮ್ಮ ಯಜಮಾನ್ ಏನೇನ್ ಮಾಡ್ತಾರ ನಾ ಬರ್ತಾರ ಓಕೆ ಫ್ರೆಂಡ್ಸ್ ಮತ್ತೆ ಮುಂದೆ ವಿಡಿಯೋದೊಳಗೆ ಏನಾಗ್ತೈತಿ ಲಕ್ಷ್ಮಿ ಶೇರ್ ಮಾಡ್ಕೊತಾಳ ಸಾಲಿ ಬಂದು ಬಿಡ್ತೀನಿ ಇಲ್ಲಿ ತನಕ ಇಷ್ಟೇ ಅದ್ರಿ ಬಾಯ್ ಬಾಯ್ ನಮ್ ಕಾಲದು ಒರ್ಸ್ಕೋ ನಿಂದ್ರ ಯಾಕ ಫ್ರೆಂಡ್ಸ ಎಲ್ಲರಿಗೂ ತಯಾರು ಮಾಡೋದ್ರಿಂದ ಇವ್ನಿಗೆ ಒಬ್ಬ ತಯಾರು ಮಾಡೋದು ಭಾಳ ದೊಡ್ಡ ಕಷ್ಟ ನೋಡ್ರಿ ನನಗ ಇಲ್ಲ ವಿಜಿ ಬೂಟ್ ಹಾಕೊಲಿಕ್ಕೆ 1 ಗಂಟೆ ಹಿಡಿತಾನ್ರಿ ಅವ ನೋಡ್ರಿ ಬೂಟ್ ಸಣ್ಣ ಹೋಗ್ಯಾವ್ರಿ ನೋಡ್ರಿ ಹ್ಯಾಂಗ ಉದ್ದಾಡ್ತೀವಿ ಬೂಟ್ ಹಾಕ್ಲಿಕ್ಕೆ ಸಣ್ಣ ಹೋಗ್ಯಾವ ಬ್ಯಾಸಿಗೆ ಅದ ಮೊದಲೇ ಕಾಲು ಸುಡ್ತಾವ ಹಿಡಿ ಹಿಡಿ ಕಾಲು ಹಿಡಿ ಮೊದಲು ಕಾಲು ಈ ಕಾಲ ಹಾಕು ಗೊತ್ತು ಫೋಟೋ ತೆಗೀರಿ ಗೊತ್ತು ಹಿಂಗೆ ನೋಡ್ರಿ ಮುಂದೆ ಇದು ಇಜ್ಜಿದ ಬೂಟ್ ಸಣ್ಣ ಹೋಗ್ಬಿಟ್ಟ ಬೂಟ್ ಹಾಕ ಸ್ಟ್ರಗಲ್ ಅದಿರೋದು ಭಾಳ ಗಡ್ಬಡಿತ್ತ ಭಾಳ ಹೆರಂಡ್ ಹಿಡಿ ನೋಡ್ರಿ ಬೂಟ್ ಹೆರಂಗಿದೆ ಅಂತ ನನಗೆ ಎಲ್ಲ ಬೂಟ್ ಸೀದಾನೇ ಅವಪ್ಪ ನಾವು ಇರೋ ಶಾಲೆಗೆ ಬೂಟ್ ಬಿಟ್ಟು ಬಂದನ್ರಿ ಬೂಟ್ ಕಲಿಯತ್ತಾರ ಆ ಶಾಲೆಗ ಯಾಕ మీ కడతే టీచర్ म्हणायचं टीचर चिक्कल केलं नाही बघा म्हणायचं पाय मी चिक्कल केली नाही मी चप्पल काढत नाही मम्मी माझ्या मम्मी मारती कशाला मारते उगाच मारते डबा पिशवीला ना ए विराज ವಿಜಿನಿಂದ ದಪ್ತರ ಪಿಶ್ವಿ ಎಲ್ಲದ ಸಾಲಿ ಹಂಗೆ ಹೋಗ್ತಾನ್ರಿ ಮಮ್ಮಿನೇ ತರ್ಬೇಕು ಏನೆಲ್ಲ ಸಾಲಿ ಹಂಗೆ ಹೋಗ್ತಾನ್ರಿ ಮತ್ತೆ ದಪ್ತರ ಒಂದು ಸಾಲಿ ಕಲಿಯಲ್ಲ ಬ್ಯಾಗಿನ ಸಾಲ್ಯಾಗ ಎಲ್ಲ ದಪ್ತರ ಡಬ್ಬ ತಿನ್ನೋದು ಬರೋದ್ರಿ ಅವ ಬರೇ ಉಳ್ಳುಕ್ ಹೋತೆ ಅನ್ ಸಾಲಿಗೆ ಬಾಯ್ ವಿಜಿ ಸಾಲಿ ಬಾಯ್ ಹೆಸರು ಬಾಯ್ 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 ಬ್ಯಾಗ್ ತರ ವಿರಾಜ್ ನೀನು ಹೊತ್ಕೋತಿ ವಜ್ಜದ ನೀನೇನು ಮಾಡ್ತೀರಿ ಬರ್ತಾರ ಬಾಯ್ ತಗೋತೀನಿ ಸರಿ ಬಾಯ್ 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 ಜಿಬಜ್ಜಿ ನೋಡ್ರಿ ನಾ ಅದು ವೈಟ್ರಿಗೆ 1ಕ್ಕೆ ಬರ್ತೀರೇನು ನಾ ಬರ್ತೀನಿ ಕರ್ಲಿಕ್ಕ ನೀ ಶಾಲೆ ಬೂಟ್ ಹಾಕೊಂಬಪ್ಪ ಹಂಗೆ ಬರ್ಬೇಡ ಕಾಲು ಸುಡ್ತಾವ ಹಾಂ ಹೋಗ್ಕೊಂಡು ರಿಕ್ಷಾ ಅಂಕಲ್ಲ ಬರ್ತಾನೆ ಜಗಳ ಬೇಡ್ರಿ ಅಭ್ಯಾಸ ಮಾಡ್ರಿ ಇಬ್ರು ಚಂದ ಹಾಂ ವಿಜ್ಜಿ ನೋಡಿಲಿ ನೋಡು ಬಾಯ್ ಟರ್ಬುಜ್ಕಾಯಿ ತಿನ್ರಿ ಮನೆ ಬರ್ನ ಅಡುಗೆ ಮಾಡ್ತೀನಿ ಊಟ ಮಾಡತ್ತೀರಿ ಗಾಡಿ ಬರ್ತದೆ ಸಾವಕಾಶ ಈ ಕಡೆ ರೋಡಿಂದ ಈ ಕಡೆದು ಹೋಗ್ಬೇಡ್ರಿ ಈ ಕಡೆದವ್ರಿ ಹಾಂ ಬಾಯ್ ಫ್ರೆಂಡ್ಸ್ ಅವ್ರಿಗೆ ಈ ಕಡೆ ಬಿಟ್ಟು ಇಲ್ಲಿ ಪೈಲ ಈ ಕಡೆ ಹಾಂ ಈ ಕಡೆದು ಬರ್ರಿ ನಮ್ಮ ಹಳಿ ಮನೆ ಆ ಕಡೆ ಅದ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ರಿಕ್ಷಾ ಬರ್ತದ ಸೊ ಅಲ್ಲಿ ಹೊಂಟಾರ ಅವರು ನಮ್ಮ ಹಳಿ ಮನೆ ಈ ಸೈಡ್ ಅದ ಹಾಂ ಹೆಂಗದಂದು
ಸೊ ನಾ ಈ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ರೀ ಈ ಸೈಡ. ಬಾಯ್ ಬಾಯ್ ವಿಚಿ. ಈ ಸೈಡ್ ಅದಾರ ನನ್ನ ಕೆಲಸ ಹೋಗೋದು. ಸೊ ಅವ್ರಿಗೆ ಆ ಕಡೆ ಬಿಟ್ಟು ಈ ಕಡೆ ನಾವು ಹೋಗ್ತೀನಿ ರೀ ಫ್ರೆಂಡ್ಸ್ ಕೆಲ್ಸಿಗೆ. ಬರೀ ಕೆಲ್ಸಿಗೆ ಹೋಗಮ್ಮಂತ ಭಾಳ ಲೇಟಾಗಿ 7 ನಿಮಿಷ ಆಗ್ಯದ್ರಿ ಈಗ. ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ 10 ನಿಮಿಷ. ನಮ್ಮ ಮನೆಯಿಂದ ನಮ್ಮ ಪಿಲ್ಲಿಂದ ಈ ಕಡೆ ಸ್ಕೂಲ್ಗೆ ಹೋಗೋ ರೋಡಿಗೆ ಬರ್ಲಿಕ್ಕೆ 10 ನಿಮಿಷ. ಇಲ್ಲಿ ನಾ ಕೆಲ್ಸಿಗೆ ಹೋಗ್ತೀನಿ ನೋಡಿ, ಅಲ್ಲಿ ಹೋಗ್ಲಿಕ್ಕೆ 20 ನಿಮಿಷ ರೀ. ಟೋಟಲ್ 30 ನಿಮಿಷ ಆಗ್ತದೆ ಕೆಲ್ಸಿಗೆ ಹೋಗ್ಲಿಕ್ಕೆ. ಅರ್ಧ ಗಂಟೆ ನಡ್ಕೋತ ಹೋಗ್ತೀನಿ, ಅರ್ಧ ಗಂಟೆ ನಡ್ಕೋತ ಬರ್ತೀನಿ ರೀ ಫ್ರೆಂಡ್ಸ. ಬರ್ರಿ ಕೆಲ್ಸಿಗೆ ಹೋಗ್ಬೇಕು ಇವಾಗ. ಹುಡುಗರೆಲ್ಲ ಬಿಟ್ಟಾಯಿತು. ಒಂದು ಅರ್ಧ ಅಲ್ಲಿದ್ದಲ್ಲಿ ಬರ್ಲಿಕ್ಕೆ 20 ನಿಮಿಷ ಆಯ್ತು ನಂಗೆ. ಸೊ ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತದೆ ಕಮೆಂಟ್ ಹಾಕಿರಿ. ದುಃಖ ಆಯ್ತು ರೀ ಫ್ರೆಂಡ್ಸ, ನಿಮ್ಗೆ ಹತ್ರ ಹೇಳ್ಕೊಂಡಿನಿ. ಏನಂತಂದ್ರೆ ಖುಷಿ ಬಂದಾಗ ಹಿಗ್ಬೇಕು ರೀ. ಖುಷಿ ಬಂದಾಗ ಹಿಗ್ಬಾರ್ದ್ರಿ, ದುಃಖ ಬಂದಾಗ ಕುಗ್ಬಾರ್ದ್ರಿ ಫ್ರೆಂಡ್ಸ. ಬಟ್ ಏನಂದ್ರೆ ಖುಷಿ ಬಂದಾಗ ಸಂತೋಷ ಪಡಬೇಕು, ದುಃಖ ಬಂದಾಗ ಅಳಬೇಕು ರೀ ಫ್ರೆಂಡ್ಸ. ಹೇಳ್ಕೊಬೇಕು ನಿಮ್ಮ ಎದುರು, ಅವಾಗ ಜರ ಮನಸ್ಸಿಗೆ ಸಮಾಧಾನ ಅನಿಸೋದು. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು. ಆ ಥರ ಏನಿಲ್ಲ ರೀ. ದುಃಖ ಬಂದಾಗ ನಿಮ್ಮ ಹತ್ರ ಹೇಳ್ಕೋದು, ಖುಷಿ ಬಂದಾಗ ನೀವು ಹೇಳ್ಕೊಳ್ಳೋದು, ಸಂತೋಷ ಆದಾಗ ನಕ್ಕ ಬಿಡೋದ್ರಿ, ಆನಂದ ಭಾಷ್ಪ ಪಡೋದು, ದುಃಖ ಆದಾಗ ಕಣ್ಣೀರು ಹಾಕೋದು. ಅಂದರೆ ಜರ ಮನ್ಸಿಗೆ ಹಗರ ಆಗ್ತದೆ ರೀ. ಇಲ್ಲಾಂದ್ರೆ ಹಗರ ಆಗಂಗಿಲ್ಲ. ಅಂದರೆ ಎರಡೂ ತೊಗೋಬೇಕು ರೀ. ಎರಡೂ ಸಮನಾಗಿ ತೊಗೋತೀವಿ ನಾವಂತೂ. ಸುಖ ಬಂದರೂ ಸಮನಾಗಿ ತೊಗೋತೀವಿ ರೀ, ಸಂತೋಷ ಆದರೆ ಸಮನಾಗಿ, ದುಃಖ ಆದರೆ ಸಮನಾಗಿ, ಎಲ್ಲ ಸಮನಾಗಿ. ಬಟ್ ಯಾವ್ಯಾವ ಟೈಮ್ನಾಗ ಏನೇನು ಮಾಡ್ಬೇಕು ಅದೇ ಮಾಡ್ಬೇಕು ರೀ. ಸಂತೋಷ ಆದಾಗ ಒಂದು ಸ್ವಲ್ಪ ನಗ್ತೀವಿ, ದುಃಖ ಬಂದಾಗ ಒಂದು ಸ್ವಲ್ಪ ಅಳ್ತೀವಿ ಅಷ್ಟೇ ರೀ. ಬಟ್ ಧೈರ್ಯ ಯಾವತ್ತೂ ಬಿಡಲ್ಲ, ಕುಗ್ಗಲ್ಲ ರೀ ಯಾವತ್ತು. ಯಾವುದೇ ಒಂದು ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ಕುಗ್ಗಲ್ಲ ರೀ ಫ್ರೆಂಡ್ಸ. ಬಟ್ ಅಷ್ಟೇ ನೋವು, ಏನೇ ಅಂದ್ರೆ ಪ್ರಾಬ್ಲಮ್ ನೋವು ಆಯಿತು ಮಾಡ್ತು ಅಂದ್ರೆ ಅಳು ಬರ್ತದೆ ರೀ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಸಂತೋಷ ಪಟ್ಟಾಗ ಖುಷಿ ಆಗ್ತದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ನಗೋದ್ರಿ, ನಗು ಎರಡೂ ವಾರಿ. ಜೀವನ ಪೂರ್ತಿ ನಕ್ಕೋರು ಯಾರಿಲ್ಲ, ಜೀವನ ಪೂರ್ತಿ ಹತ್ತೋರು ಯಾರೂ ಇಲ್ಲ ರೀ. ಎರಡೂ ವಾರಿ ಜೀವನದಾಗ. ಸೊ ಹಂಗಾಗಿ ಎರಡೂ ತೊಗೋಬೇಕು ರೀ. ಇವತ್ತಿನ ವ್ಲಾಗ್ ಹೆಂಗೆ ಅನಿಸುತ್ತೆ ಕಮೆಂಟ್ ಹಾಕಿರಿ. ಮತ್ತು ನೀವು ಮುಂದಿನ ವ್ಲಾಗ್ ಸಿಗ್ತೀನಿ ರೀ ಫ್ರೆಂಡ್ಸ. ಬಾಯ್ ರೀ. ನಾನು ಕೆಲಸ ಮಾಡೋ ಮನೆಗಿದ್ವಿ, ಬಟ್ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ಇವತ್ತಿನ ವ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿರಿ ಬಟ್ ಫ್ರೆಂಡ್ಸ. ಮತ್ತು ಮುಂದಿನ ವ್ಲಾಗ್ ಸಿಗ್ತೀನಿ ಅಂತ ನಿಮ್ಗೆ. ಟಾಟಾ ಬಾಯ್ ಬಾಯ್. ಇದೇ ರೀತಿ ಸಪೋರ್ಟ್ ಮಾಡಿರಿ. ನಾನು ಕೆಲ್ಸಿಗೆ ಹೋಗೋ ಮನೆ ಇದೇ ಅಡುಗೆ ಮಾಡೋಕ್ಕೆ ಲಾಸ್ಟ್ ಎಂಡಲ್ಲಿದ್ರೆ ಮನೆಯೇ ರೀ. ಒಳಗಡೆ ನಾಯಿ ಅದ ರೀ ಫ್ರೆಂಡ್ಸ. ನಂಗೆ ಮಕ್ಕಳು ಜೀವ ಮಾಡ್ತದೆ, ಬಟ್ ತೋರಿಸ್ತಿದ ಏನು ಮಾಡ್ತಾವ ಗೊತ್ತಿಲ್ಲ ಅದ ನಾಯಿ. ಬಾಯ್ ಬಾಯ್, ಟಾಟಾ ಟಾಟಾ ರೀ. ನನ್ನ ಕೆಲ್ಸಿಗೆ ಹೋಗೋ ಮನೆ ಇದೆ.